40 ವರ್ಷಗಳ ಅಯ್ಯಪ್ಪಲ್ಲಿ ಗ್ರಾಮದ ಸ್ಮಶಾನ ಸಮಸ್ಯೆಗೆ ಕೊನೆಗೂ ಸಿಕ್ತು ಮುಕ್ತಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮತ್ತು ಎವೈವಿಕೆ ಜೈಭೀಮ್ ಶ್ರೀನಿವಾಸ್ ರವರಿಗೆ ಧನ್ಯವಾದ ಸಲ್ಲಿಸಿದ ಗ್ರಾಮಸ್ಥರು. 40 ವರ್ಷಗಳಿಂದ ಸರಿಯಾದ ಸ್ಮಶಾನ ಜಾಗವಿಲ್ಲದೆ ಪರದಾಡುತ್ತಿದ್ದ ಅಯ್ಯಪ್ಪಲ್ಲಿ ಗ್ರಾಮಸ್ಥರಿಗೆ ಕಂದಾಯ ಅಧಿಕಾರಿಗಳು ಸ್ಮಶಾನ ಜಾಗ ಗುರುತಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಬಹುದಿನಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮತ್ತು ಜೈಭೀಮ್ ಶ್ರೀನಿವಾಸ್ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಕೆರೆಯಲ್ಲಿಯೇ ಅಂತ್ಯಕ್ರಿಯೆ ಮಾಡುತ್ತಿದ್ದರು. ಕೆರೆ ತುಂಬಿದಾಗ ಅಂತ್ಯಕ್ರಿಯೆ ಮಾಡಲು ಪರದಾಡುತ್ತಿದ್ರು. ಹೀಗಾಗಿ ಗ್ರಾಮದ ಯುವಕರು ಸ್ಮಶಾನ ಜಾಗದ ಸಮಸ್ಯೆ ಬಗೆಹರಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಜೈಭೀಮ್ ಶ್ರೀನಿವಾಸ್ ರವರ ಮೊರೆ ಹೋಗಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ರವರ ಸಹಕಾರ ಮತ್ತು ಜೈಭೀಮ್ ಶ್ರೀನಿವಾಸ್ ರವರ ಸತತ ಪರಿಶ್ರಮದಿಂದ ಕಂದಾಯ ಅಧಿಕಾರಿಗಳು 3 ಬಾರಿ ಸರ್ವೆ ನಡೆಸಿ ಕೊನೆಗೂ ಸರ್ವೆ ನಂಬರ್ 20ರಲ್ಲಿ 37 ಗುಂಟೆ ಜಾಗವನ್ನ ಗುರುತಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಾಗವನ್ನು ಕಂದಾಯ ಇಲಾಖೆಯು ಪಂಚಾಯಿತಿಗೆ ಹಸ್ತಾಂತರ ಮಾಡಲಿದ್ದು ಪಂಚಾಯಿತಿ ವತಿಯಿಂದ ಸ್ಮಶಾನ ಜಾಗವನ್ನ ಅಭಿವೃದ್ಧಿಪಡಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳಾದ ಜನಾರ್ದನ್ ಸಿಂಗ್, ಮುನಿವೆಂಕಟಪ್ಪ, ಸರ್ವೆ ಇಲಾಖೆಯ ಅಧಿಕಾರಿ ಮೌಲಾ ಖಾನ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ, ತಾಲೂಕು ಅಧ್ಯಕ್ಷರು ಕಣ್ಣೂರು ರಾಜೇಶ್, ಹೋಬಳಿ ಅಧ್ಯಕ್ಷ ಸಂಜು ಸೇರಿದಂತೆ ಇತರೆ ಪದಾಧಿಕಾರಿಗಳು, ಗ್ರಾಮಸ್ಥರು, ಯುವಕರು ಇದ್ದರು. ದಿನಾಂಕ 30/12/2024 ಮೇರೆಗೆ ಉಚಿತವಾಗಿ ತಾಲೂಕು ಕಚೇರಿಯಿಂದ ಜ್ಞಾಪನ ಪತ್ರವನ್ನು ನೀಡಿ ಅದೇ ದಿನಾಂಕ 18/1/2025 ವಿಧಿಪಟ್ಟಿದ್ದು ಈ ದಿನ ತಹಸೀಲ್ದಾರ್ ಅವರು, ರಾಜ್ಯ ಗ್ರಾಮ ಆಯುಷ ಅವರು, ಗ್ರಾಮ ಪಂಚಾಯತಿಯವರು, ಗ್ರಾಮಸ್ಥರು ಹಾಜರಿದ್ದು ಹೆದರಿಯವರು ಸರ್ವೆ ನಂಬರ್ 20ರಲ್ಲಿ ತೋರಿಸಿದ ಸರ್ಕಾರಿ ಸ್ಥಳವನ್ನು ಅಳತೆ ಮಾಡಿ ಸ್ಮಶಾನಕ್ಕಾಗಿ ಪ್ರಸ್ತಾವನೆಗೆ ತಯಾರಿಸಲು ತಿಳಿಸಿದ್ದಾರೆ. ಅದರಂತೆ ಅಳತೆ ಮಾಡಿ ಎಲ್ಲರ ಸಮಕ್ಷಮದಲ್ಲಿ ಅಳತೆ ಮಾಡಿ ಪ್ರಸ್ತಾವನೆಗೆ ತಯಾರಿಸುತ್ತಾರೆ ಎಂದು ಹೇಳಿ ಬರೆಸಿದ ಹೇಳಿಕೆ ಕೇಳಿ ಓದಿಸಿ ಒಪ್ಪಿ ಸಹಿ ಮಾಡಿದ್ದೇವೆ. ಇವಾಗ ಏನ್ ಜಾಗ ತೋರಿಸಿದ್ವೋ ಆ ಜಾಗವನ್ನು ನಾವು ಸ್ಕೆಚ್ ಮಾಡಿ ಪ್ರಸ್ತಾವನೆಗೆ ಕಳಿಸ್ತೀವಿ ತಹಸೀಲ್ದಾರ್ಗೆ. ಎಷ್ಟು ಅಂತ ಅದು ಒಂದು 27, ಅದೊಂದು ಡಾಕ್ಯುಮೆಂಟ್ ಚೆಕ್ ಮಾಡಿ ಇದರಲ್ಲಿ ಬರೆಯಲ್ಲ, ಸ್ಕೆಚ್ ಅಲ್ಲಿ ಬರೀತೀವಿ ನಾವು. ಎಲ್ಲ 20 ಇರೋದು ನೋಡಿ, ಇಲ್ಲೇ ಇದೆ 20. ಬಂದು ಇಲ್ಲಿ ಸ್ಟಾಪ್ ಆಯ್ತದೆ, ಮತ್ತೆ ಇಲ್ಲಿ ಸ್ಟಾರ್ಟ್ ಆಗೋದು. ಅದು ಇದ್ರಲ್ಲಿ ಅರ್ಜಿಯಲ್ಲಿ ತೋರಿಸ್ಬಿಡ್ತಾರೆ ಇಷ್ಟು ಗುಂಟೆ ಏನು ಅಂತ. ಅರ್ಜಿಯಲ್ಲಿ ತೋರಿಸಲ್ಲ, ನಾವು ಸ್ಕೆಚ್ ಮಾಡ್ತೀವಿ. ಸ್ಕೆಚ್ ಮಾಡಿ ನಿಮ್ಗೆ ಬೇರೆ ಬಂದು ತಕೊಂಡ್ಲಿ ಇಲ್ಲಿ ಸೈನ್ ಹಾಕಿ ಕೊಡ್ತೀವಿ. ಆಯ್ತಾ? ಮಾದರಿಗೆ ಎಲ್ಲ ಸೈನ್ ಏನು ಟೀಗೋಲಲ್ಲಿ ಗ್ರಾಮ ಪಂಚಾಯಿತಿ ಸೇರಿದಂತ ಐಟ್ನಹಳ್ಳಿಯಲ್ಲಿ ಮಶಾನ ತುಂಬಾ ವರ್ಷಗಳಿಂದ ಇದಿಲ್ಲ. ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಅದೇ ಟೈಮ್ ಅದೇ ಇದು ನಮ್ಮ ಬಾಲರಾಜು ಮತ್ತೆ ಎಲ್ಲ ಹುಡುಗರೆಲ್ಲ ಸೇರಿ ಜೈಭೀಮ್ ಶ್ರೀನಿವಾಸನ್ನ ಊರ್ ಕರೆದು ಮಾತಾಡಿದ್ರು. ಅದೇ 2 ಸಲ ಬಂದೋದ್ರು, 3ನೇ ಸಲ ಫಿಕ್ಸ್ ಆಗಿದೆ ಮಶಾನ ಅಂತ. ಇದು ತುಂಬಾ 40 ವರ್ಷಗಳಿಂದ ಕೆರೆಯಲ್ಲಿ ಆಗ್ತಾ ಇದ್ದಿದ್ದು, ಮಶಾನ ಇಲ್ಲ. ಅದಕ್ಕೆ ಮಶಾನ ಮಾಡಬೇಕಂದ್ರೆ ನಮ್ಮ ಮನೆಗೆ ನಾವು ಮಾಡ್ಕೊಂಡಿಲ್ಲ. ಅದರಲ್ಲಿ ಸುಖವಿದ ರಾಜಕೀಯ, ಮಶಾನಕ ರಾಜಕೀಯ ಮಾತ್ರ ಉದ್ಧಾರಕ್ಕೆ ಆಗ್ತಾರ? ಅದು ಇರಬಾರ್ದು. ನಮ್ಮ ಸ್ವಂತಕ್ಕೆ ನಾವು ಕೇಳ್ತಾ ಇಲ್ಲ. ಪಾಪ ಶ್ರೀನಿವಾಸ ಅಲ್ಲಿಂದ ಬಂದು ಐಪ್ನಲ್ಲಿ ಮಶಾನ ಇಲ್ಲ, ಕೆರೆ ತುಂಬೋದ್ರ ಹಾಕೋಕ್ಕ ಜಾಗ ಇಲ್ಲ ಅಂತ ನಾವು ನೋಡ್ತಾ ಇರೋದು. ಅದಕ್ಕೆ ಏನೋ ರಾಜಕೀಯ ಮಾಡ್ತಾ ಇದಾರೆ, ಅದು ಮಾಡ್ತಾ ಇದ್ದಾರೆ. ನಮ್ದು ನಾನು ಒಂದು ನಮ್ ಸ್ವಂತಕ್ಕೆ ಏನ್ ಬರ್ತಾ ಇಲ್ಲ. ನಾವು ಮಶಾನ ಊರ್ ಸೇಗರಕ್ಕೆ ಬಂದಿದ್ದೀನಿ. ನಾನು ಅದಕ್ಕೆ ಯಾರಿಗೂ ನಾನು ಕೇರ್ ಮಾಡೋದಿಲ್ಲ. ನಾನು ಬರೋಷ್ಟು ಇಲ್ಲ. ನಾನು ಏನಿದ್ರೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಷ್ಟೇ. ಅವ್ರು ಏನೇನೋ ಮಾತುಕೊಳ್ಬೋದು. ಅದಕ್ಕೆ ಇವತ್ತು ದಿನ ಬಂದು RI ಸೆಕ್ರೆಟರಿ ಎಲ್ಲ ಸಂಘದವರು ಮತ್ತೆ ಊರ ಗ್ರಾಮಸ್ಥರು, ಅಕ್ಕ ತಂಗಿರು, ಅಣ್ಣ ತಮ್ಮದು ಎಲ್ಲರೂ ಸೇರಿ ಇವತ್ತು ಸರ್ವೆ ಆಯ್ತು. ಟೋಟಲ್ 37 ಗುಂಟೆ ಆಗಿದೆ. ಕೆಚ್ ಕೊಡ್ತಾರೆ, ಹತ್ತಿರದಲ್ಲಿ ಕೆಚ್ ಕೊಡ್ತೀವಿ. 1 ತಿಂಗಳಲ್ಲಿ ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ತೀವಿ. ಆಮೇಲೆ ಅದೇ ಪಂಚಾಯತಿಂದ ರೋಡು ಮತ್ತೆ ಮಶಾನ ಅಭಿವೃದ್ಧಿ ನಾನು ಮಾಡ್ಸಕ್ ರೆಡಿ ಆಗಿದ್ದೀನಿ. ಊರವ್ರಿಗೆ ಒಳ್ಳೇದಾಗ್ಬೇಕು. ನಮ್ಮ ಸ್ವಂತಕ್ಕಲ್ಲ, ಊರವ್ರೆಲ್ಲರೂ ಸೇರಿ ಮಶಾನ ಇಲ್ಲ ಅಂತ ಎಲ್ಲ ಪ್ರಯತ್ನ ಮಾಡಿದೀವಿ. ಆಗಿದೆ ಇವತ್ತು 37 ಗುಂಟೆ ಆಗಿದೆ. ಅವ್ರು ಇದ್ಕೊಂಡು 1 ಎಕರೆನೂ ಕೊಟ್ಬಿಡ್ತೀವಿ, ಏನು ಜಮಾ ಮಾಡ್ತಾ ಇದೆ ಅಂತಾರೆ. ಆಯ್ತಾ? ಅಷ್ಟೇ, ಎಕರೆ 37 ಗುಂಟೆ ಎಕರೆ ಆಗುತ್ತೆ. ಅದಕ್ಕೆ ಎಲ್ಲರಿಗೂ, ಸಂಘದವ್ರಿಗೂ, ಊರವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತೇನು ಕೆಜಪ್ ತಾಲೂಕಿನ ಬೇತ್ಮಂಗ್ಲ ಹೋಬಳಿ ಟೀಗೋಲಲ್ಲಿ ಗ್ರಾಮ ಪಂಚಾಯತಿ ಬರುವಂತ ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ SC ST ಸಮುದಾಯದವರಿಗೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗವನ್ನು ಇವತ್ತು ಮುಗಿಸ್ಕೊಟ್ಟಿದ್ದಾರೆ. ಅಯ್ಯಪ್ಪಲ್ಲಿ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಸುಮಾರು 37 ಗುಂಟೆ ಜಮೀನನ್ನ
ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಅಳತೆ ಮಾಡ್ಕೊಂಡು ಸರ್ವೆ ಅಧಿಕಾರಿಗಳು ಹೋಗಿದೆ. ಮತ್ತೆ ಅದನ್ನ ಪಾಣಿಗೆ ತೆಗೆದುಕೊಂಡು ಮತ್ತೆ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡ್ತಾರೆ. ಮತ್ತೆ ಅವರು ಅಭಿವೃದ್ಧಿ ಮಾಡ್ಕೋಬಹುದು. ಯಾಕಂದ್ರೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಸತತವಾಗಿ ಸುಮಾರು 3 ತಿಂಗಳಿಂದ ಹೋರಾಟ ಮಾಡಿರೋದಕ್ಕೆ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಿಜಕ್ಕೂ ಕಂದಾಯ ಅಧಿಕಾರಿಗಳಿಗಾಗಿರ್ಬೋದು, ಮತ್ತೆ ಅತ್ಯಂತ ಪ್ರಮುಖವಾಗಿ ಎಲ್ಲಾ ರೀತಿಯಲ್ಲೂ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಮಂಜುನಾಥನ್ ಅವರು ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡಿದ್ರು. ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ಈ ರೀತಿ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಮೊದಲಿನಿಂದ ಏನೋ ಫಸ್ಟ್ ಟೈಮ್ ಕೂಡ ಸರ್ವೆ ಅಧಿಕಾರಿಗಳು ಬಂದಿದ್ರು, ಮತ್ತೆ ಸೆಕೆಂಡ್ ಟೈಮ್ ಆಗಿರ್ಬೋದು, ಮತ್ತೆ 3ನೇ ಸರಿ ಬಂದಾಗ ಸರ್ವೆ ಅಧಿಕಾರಿಗಳು ಮಾಡಿರೋದು ಸಕ್ಸಸ್ ಆಗಿದೆ. ಈ ಒಂದು ಇದರಲ್ಲಿ ಕೂಡ ತುಂಬಾ ಪಾತ್ರ ಇದೆ ಮಂಜಣ್ಣ ಅವರು ಕೂಡ ನಿಜಕ್ಕೆ. ಯಾಕಂದ್ರೆ ಒಬ್ಬರು ಮನೆಗೋಸ್ಕರ ಮಾಡ್ತಾ ಇಲ್ಲ, ಇದು ಊರವ್ರಿಗೆಲ್ಲರಿಗೂ ಸ್ಮಶಾನ ಬೇಕಂತ ಹೇಳ್ಬಿಟ್ಟು ನಿರಂತರ ಹೋರಾಟ ಮಾಡಿರೋದಕ್ಕೆ ಇವತ್ತು ನಮ್ಗೆ ಒಂದು ಜಯ ಸಿಕ್ಕಿದೆ. ಇಲ್ಲಿ ಒಂದು ಹೋರಾಟಕ್ಕೆ ಕೆಲವು ದಿನಗಳಿಂದ ಸಾಕಷ್ಟು ಅಡೆತಡೆಗಳು ಬಂದೈತೆ. ಮತ್ತೆ ಕೆಲವೊಂದು ವಿಷಯಗಳಿಂದ ಈ ಸ್ಮಶಾನ ಆಗ್ಬಾರ್ದಂತ ಕೆಲವರು ಕೂಡ ಇದ್ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಅದಕ್ಕೆ ಕೇರ್ ಮಾಡಲ್ಲ. ನಮ್ಮ ಉದ್ದೇಶ ಅಷ್ಟೇ, ಯಾರೇ ಆಗಿರ್ಲಿ, ಬಡವರಾಗಿರ್ಲಿ, ದಲಿತರಾಗಿರ್ಲಿ, ರೈತರಾಗಿರ್ಲಿ, ಏನೇ ಸಮಸ್ಯೆ ಬಂದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯು ಅವರ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಮ್ಮ ಸಂಘಟನೆ ಮುಂದಕ್ಕೆ ಹೋಗುತ್ತೆ. ಇವತ್ತೇನು ಕಂದಾಯಾಧಿಕಾರಿಗಳು ಬಂದು ಸರ್ವೆ ನಂಬರ್ 20ರಲ್ಲಿ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು 37 ಗುಂಟೆ ಜಮೀನನ್ನ ಇದ್ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಅಭಿನಂದನೆಗಳು. ಜೊತೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತೆ ಅಧ್ಯಕ್ಷರು ಕೂಡ ನಮ್ಮ ಸಂಘಟನೆ ಅಭಿನಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಈ ಸ್ಮಶಾನಕ್ಕೆ ಮೊದಲನೇ ಸಿಗ್ತಿದೆ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಇದಿಲ್ಲ, ಊರಿಗೆ ಸ್ಮಶಾನ ಇದ್ದೇ ಇಲ್ಲ ಇದುವರೆಗೂ. ಕಾರಣ ಶ್ರೀನಿವಾಸ್ ಅವರು ಬಂದ್ರು, ನಿಮಗೆ ಊರಿಗೆ ಏನ್ ಬೇಕು ಮೊದಲು ಕೇಳಿ ಅಂತ ಹೇಳಿದ್ರು. ಈಗ ಸತ್ರೆ ಸ್ಮಶಾನಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ. 41 ಎಕರೆ 20 ಗುಂಟೆಯಲ್ಲಿ ಎಲ್ಲ ಒಂದು ಕಡೆ 2 ಎಕರೆ ನಮ್ಗೆ ಗುರ್ಸ್ಕೊಡಿ ಅಂತ ಹೇಳಿದ್ವಿ. ಈ ಶ್ರೀನಿವಾಸ್ ಅವ್ರು ಇದ್ಕೊಂಡು ಪಂಚಾಯತಿಗೆ ತಿಳಿಸಿದ್ರು, ತಾಲೂಕು ಆಫೀಸ್ ತಿಳಿಸಿದ್ರು, ರೆವಿನ್ಯೂಗೆ ತಿಳಿಸಿದ್ರು. ಮತ್ತೆ ಅದ ಕಾರಣ 2 ಸತಿ ಬಂದು ಹೋಗಿದ್ದಾರೆ. 3ನೇ ಸತಿ ನಮಗೆ ಜಯ ಸಿಕ್ಕಿದೆ. ನಮ್ಗೆ ಸಪೋರ್ಟ್ ಮಾಡಿದ ಶ್ರೀನಿವಾಸ್ ಅವ್ರಿಗೆ, ಪಂಚಾಯತಿ ಅಧ್ಯಕ್ಷರಾದ ಮಂಜಣ್ಣ ಅವ್ರಿಗೆ, ಊರಿನಲ್ಲಿರೋ ಅಣ್ಣ ತಮ್ಮರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಗ್ರಾಮಸ್ಥರು 1-2 ಸಾರಿ ಕಷ್ಟಪಟ್ಟು ಬೋಟ್ ಹಾಕಿದ್ವಿ. ಅದರಲ್ಲಿ ಇವತ್ತು ತಹಶೀಲ್ದಾರು ಊರಿಗೆ ಒಂದು 36 ಗುಂಟೆ ಜಮೀನು ಮಾಡಿಕೊಡ್ತೀವಿ. anak guna kita manju chairman aya wall ninka make sana manjida inde wall ibro yavdo mashan kuda sessionero dan inga manjida inde dan ninka make sana manjida aya abhriti bag chestunnaro inga next kita kuda memo wallni gelpiyalane sana mate itle undi bag sana develop